ಶಹೀದ್ ಆಜಮ್ ವೀರ್ ಭಗತ್ ಸಿಂಗ್ ಚಿಕ್ಕ ಏಜ್ ಅಲ್ಲೇನೆ ಇಂಡಿಯನ್ ಇಂಡಿಪೆಂಡೆನ್ಸ್ಗೋಸ್ಕರ ಬ್ರಿಟಿಷ್ ಅವ್ರ ಅಗೇನ್ಸ್ಟ್ ಆಗಿ ನಿಂತ್ಕೊಂತಾರೆ. ಇವ್ರು ಹುಟ್ಟಿದ್ದು 27 ಸೆಪ್ಟೆಂಬರ್ 1907 ಅಲ್ಲಿ ಪಂಜಾಬ್ನ ಬಂಗಾ ಅನ್ನೋ ಒಂದು ಹಳ್ಳಿಯಲ್ಲಿ ಸಿಖ್ ಫ್ಯಾಮಿಲಿಯಲ್ಲಿ ಹುಟ್ಟಿದ್ರು ಇವರು. ಈ ಟೈಮಲ್ಲಿ ಅವ್ರ ತಂದೆ ಕಿಶನ್ ಸಿಂಗ್ ಮತ್ತೆ ಅವ್ರ ಸಂಬಂಧಿಕರು ಜೈಲಲ್ಲಿ ಇರ್ತಾರೆ. ಯಾಕೆಂದ್ರೆ ಕಾಲನೈಸೇಷನ್ ಬಿಲ್ ಅಗೇನ್ಸ್ಟ್ ಆಗಿ ಹೋರಾಟ ಮಾಡಿದ್ದಕ್ಕೆ. ಬರೀ ಭಗತ್ ಸಿಂಗ್ಗೆ ಅಲ್ಲ, ಭಗತ್ ಸಿಂಗ್ ಕಂಪ್ಲೀಟ್ ಫ್ಯಾಮಿಲಿ ನಮ್ಮ ಇಂಡಿಯನ್ ಇಂಡಿಪೆಂಡೆನ್ಸ್ಗೋಸ್ಕರ ಆ ಟೈಮಲ್ಲಿ ಹೋರಾಟ ಮಾಡ್ತಿರ್ತಾರೆ. ಸೊ ಚಿಕ್ಕ ವಯಸ್ಸಿಂದಾನೇ ಇಂಡಿಯನ್ ಇಂಡಿಪೆಂಡೆನ್ಸ್ಗೋಸ್ಕರ ಫೈಟ್ ಮಾಡೋ ಇನ್ಸ್ಪಿರೇಷನ್ ಅವ್ರಿಗೆ ಇಲ್ಲಿಂದಾನೇ ಸಿಕ್ಕಿರೋದು. ಅವ್ರ ತಾಯಿ ವಿದ್ಯಾವತಿ ಕೌರ್ ಮತ್ತೆ ತಂದೆ ಸರ್ದಾರ್ ಕಿಶನ್ ಸಿಂಗ್. ಅವರ ಒಂದು ಇನ್ಸ್ಪಿರೇಷನಲ್ ಚಿಕ್ಕ ವಯಸ್ಸಿನ ಸ್ಟೋರಿ ಇದೆ. ಅವ್ರ ತಂದೆ ಅವರು ಫಾರ್ಮ್ ಅಲ್ಲಿ ಗಿಡಗಳನ್ನ ನೆಡಬೇಕು ಅಂತ ಮಣ್ಣಾಗಿತಾ ಇರ್ತಾರೆ. ಆಗ ಭಗತ್ ಸಿಂಗು ಗನ್ ತಗೊಂಬಂದು ಹೇಳ್ತಾರೆ, ಇದನ್ನ ಮಣ್ಣೊಳಗೆ ಹಾಕಿ ನಾನು ಇದನ್ನ ಬೆಳೆಸ್ತೀನಿ, ಯಾಕೆಂದ್ರೆ ಬ್ರಿಟಿಷ್ ಅವ್ರನ್ನ ಓಡ್ಸಕ್ಕೆ ನಮ್ಗೆ ಜಾಸ್ತಿ ಗನ್ಗಳು ಬೇಕಾಗುತ್ತೆ ಅಂತ. ಭಗತ್ ಸಿಂಗ್ ಬಂದು ತುಂಬಾ ಸ್ಮಾರ್ಟ್ ಮತ್ತೆ ಇಂಟೆಲಿಜೆಂಟು ಇದ್ರು. ಅವರ ಮೇನ್ ಇಂಟ್ರೆಸ್ಟ್ ಬಂದು ಸೋಷಿಯಲ್, ಪೊಲಿಟಿಕಲ್ ಮತ್ತೆ ಎಕನಾಮಿಕಲ್ ನಾಲೆಜ್ ಮೇಲೆ ಜಾಸ್ತಿ ಇರೋದು. ಅವ್ರ ಲೈಫ್ನ ಟರ್ನಿಂಗ್ ಪಾಯಿಂಟ್ ಬಂದು 13 ಏಪ್ರಿಲ್ 1919 ಅಲ್ಲಿ ಜಲಿಯನ್ ವಾಲಾ ಬಾಗ್ ಇನ್ಸಿಡೆಂಟ್ ಆಗುತ್ತೆ. ಇದನ್ ಕೇಳಿ 12 ವರ್ಷದ ಭಗತ್ ಸಿಂಗ್ ಅವತ್ತು ನೆಡ್ಕೊಂಡು ಅಮೃತ್ಸರ್ಗೆ ಹೋಗ್ತಾರೆ. ಅಲ್ಲಿ ಬ್ರಿಟಿಷರ್ ಟಾರ್ಚರ್ನ ಕಣ್ಮುಂದೆನೆ ನೋಡ್ತಾರೆ. ಎಲ್ಲಂದ್ರಲ್ಲಿ ರಕ್ತ, ಎಲ್ಲಂದ್ರಲ್ಲಿ ಹೆಣಗಳು ಬಿದ್ದಿರೋದು. ಭಗತ್ ಸಿಂಗ್ ಒಂದು ಬಾಟಲ್ ಅಲ್ಲಿ ಆ ಮಣ್ಣಾಗಿರೋ ರಕ್ತನ ತಗೊಂಡು ವಾಪಸ್ಸು ಲಾಹೋರ್ಗೆ ಬರ್ತಾರೆ. ಅವತ್ತು ಅವ್ರಿಗೇನೆ ಪ್ರಾಮಿಸ್ ಮಾಡ್ಕೊಂತಾರೆ, ನನ್ನ ಲೈಫ್ನ ಒಂದೇ ಗೋಲ್ ಈ ಬ್ರಿಟಿಷರ್ನ ಈಚೆ ಓಡಿಸೋದು ಅಂತ. ಸ್ಟಾರ್ಟಿಂಗ್ ಅಲ್ಲಿ ಭಗತ್ ಸಿಂಗ್ ಅವರು ಗಾಂಧೀಜಿ ಅವ್ರನ್ನ ಸಪೋರ್ಟ್ ಮಾಡ್ತಿದ್ರು. ಗಾಂಧೀಜಿ ಅವರ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ, ಆಮೇಲೆ ಗಾಂಧೀಜಿ ಅವ್ರು ಹೇಳ್ದಂಗೆನೆ ಬ್ರಿಟಿಷ್ ಅವ್ರು ಪಬ್ಲಿಷ್ ಮಾಡಿರೋ ಬುಕ್ಗಳನ್ನೆಲ್ಲ ಸುಟ್ಟು ಹಾಕ್ತಿದ್ರು. ಆ ಟೈಮಲ್ಲಿ ಈ ಮೂವ್ಮೆಂಟ್ಗೆ ಫುಲ್ ಸಪೋರ್ಟ್ ಸಿಗ್ತಿತ್ತು ಇಂಡಿಯಾಯಿಂದ. ಆದರೆ ಚೌರಿ ಚೌರಾ ಇನ್ಸಿಡೆಂಟ್ ಆದಮೇಲೆ ಗಾಂಧೀಜಿಯವರು ಅವರ ನಾನ್ ಕೋಆಪರೇಷನ್ ಮೂವ್ಮೆಂಟ್ನ ಹಿಂದೆ ತಗೊಂಡ್ಬಿಡ್ತಾರೆ. ಯಾಕೆಂದ್ರೆ ಈ ಮೂವ್ಮೆಂಟ್ ನಡಿಬೇಕಾದ್ರೆ ಪೊಲೀಸ್ ಅವರು ಶೂಟಿಂಗ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಅದನ್ನ ನೋಡಿ ಜನ ಪೊಲೀಸ್ ಸ್ಟೇಷನ್ಗೆನೆ ಬೆಂಕಿ ಹಚ್ಬಿಡ್ತಾರೆ. ಆದರೆ ಭಗತ್ ಸಿಂಗ್ ಅವ್ರಿಗೆ ಇದಿಷ್ಟ ಆಗಲ್ಲ. ಗಾಂಧೀಜಿಯವರು ಅವರ ನಾನ್ ಕೋಆಪರೇಷನ್ ಮೂವ್ಮೆಂಟ್ ನ ವಾಪಸ್ ತಗೊಂಡಿರೋದು. ಯಾಕೆಂದ್ರೆ ಭಗತ್ ಸಿಂಗ್ ಅವ್ರ ಪ್ರಕಾರ ಬ್ರಿಟಿಷ್ ಅವರು ಬರೀ ಬಾಯಿ ಮಾತಲ್ಲೇನೆ ಇಂಡಿಯಾ ಬಿಟ್ಟು ಹೋಗಲ್ಲ ಅಂತ. ಅವರು ವೈಲೆನ್ಸ್ ದಾರಿನ ತಗೊಂತಾರೆ. ಅವರು ಕಾಲೇಜಲ್ಲಿ ಓದ್ಬೇಕಾದ್ರೆ ಅವ್ರಿಗೆ ಅವ್ರ ತರನೇ ದೇಶಕ್ಕೋಸ್ಕರ ಹೋರಾಡೋ ಫ್ರೆಂಡ್ಸ್ಗಳು ಸಿಗ್ತಾರೆ. ಅದರಲ್ಲಿ ಸುಖದೇವ್ ಅನ್ನೋರು ಮಾತ್ರ ಅವ್ರಿಗೆ ಬೆಸ್ಟ್ ಫ್ರೆಂಡ್ ಆಗಿರ್ತಾರೆ. ಆ ಟೈಮಲ್ಲಿ ಇಂಡಿಯಾ ಅಲ್ಲಿ ಇಂಡಿಪೆಂಡೆನ್ಸ್ಗೋಸ್ಕರ ಫ್ರಂಟ್ ಫುಟ್ ಅಲ್ಲಿ ಎಲ್ಲಾ ಕಡೆಯಿಂದನೂ ರೆವಲ್ಯೂಷನರಿ ಮೂವ್ಮೆಂಟ್ಗಳು ನಡೀತಾ ಇರುತ್ತೆ. ಭಗತ್ ಸಿಂಗ್ ಅವರು ಇಂಡಿಯಾದ ಫ್ರೀಡಮ್ ಜೊತೆಗೆ ಇಂಡಸ್ಟ್ರಿಗಳಲ್ಲಿ ಲೇಬರರ್ಸ್ ಮತ್ತೆ ಚಿಕ್ಕಪುಟ್ಟ ಕೆಲಸಗಳು ಮಾಡ್ತಿದ್ದವ್ರ ಮೇಲೆ ಬ್ರಿಟಿಷ್ ಅವ್ರು ಏನ್ ತೊಂದರೆ ಕೊಡ್ತಾ ಇದ್ರು ಇದನ್ನು ಸಾಲ್ವ್ ಮಾಡಬೇಕು ಅಂತ ಫೈಟ್ ಮಾಡ್ತಿದ್ರು. ಅವ್ರ ಹತ್ರ ಇರೋ ಐಡಿಯಾಲಜೀಸ್ನೆಲ್ಲ ಇಂಡಿಯಾದ ಜನರ ಹತ್ರ ಶೇರ್ ಮಾಡಬೇಕು ಅಂತ ಕೀರ್ತಿ ಕಿಸಾನ್ ಪಾರ್ಟಿನ ಜಾಯಿನ್ ಆಗ್ತಾರೆ. ಆ ಪಾರ್ಟಿ ಮ್ಯಾಗಝೀನ್ ಕೀರ್ತಿ ಅನ್ನೋದ್ರಲ್ಲಿ ರೈಟರ್ ಆಗಿ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅವ್ರ ವಾಯ್ಸು ಜನರ ತನಕ ತಲುಪ್ಲಿ ಅಂತ. ಆ ಬುಕ್ಕಲ್ಲಿ ಅವರು ಬ್ರಿಟಿಷ್ ಅವ್ರ ಅಗೇನ್ಸ್ಟ್ ಬರೆಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದ್ರ ಜೊತೆಗೆ ಜನಕ್ಕೆ ಹೇಳ್ತಿರ್ತಾರೆ, ನಮಗೆ ಫ್ರೀಡಮ್ ಬೇಕು ಅಂದ್ರೆ ನಾವು ರಿವೋಲ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತ. ಇದಾದ್ಮೇಲೆ ಅವ್ರದೇ ಆದ ಒಂದು ಪಾರ್ಟಿನೂ ಅವರು ಸ್ಟಾರ್ಟ್ ಮಾಡ್ತಾರೆ, ನೌಜವಾನ್ ಭಾರತ್ ಸಭಾ ಅಂತ. ಈ ಪಾರ್ಟಿ ಕೆಲಸ ಏನು ಅಂದ್ರೆ ವರ್ಕರ್ಸ್ ಮತ್ತೆ ಫಾರ್ಮರ್ಸ್ನ ಗ್ಯಾದರ್ ಮಾಡಿ ಬ್ರಿಟಿಷ್ ಅಗೇನ್ಸ್ಟ್ ಆಗಿ ರಿವೋಲ್ಟ್ ಮಾಡಿಸೋದು. ಭಗತ್ ಸಿಂಗ್ನ ಈ ಆಕ್ಟಿವಿಟಿಗಳು ಬ್ರಿಟಿಷ್ ಅವ್ರಿಗೆ ಇಷ್ಟ ಆಗ್ತಿರಲ್ಲ. ಅದಕ್ಕೆ 1927 ಅಲ್ಲಿ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಆಮೇಲೆ ಅವ್ರ ತಂದೆಯವರು ಅವ್ರನ್ನ ಬೇಲ್ ಮೇಲೆ ರಿಲೀಸ್ ಮಾಡಿಸ್ಕೊಂಡು ಈಚೆ ಕರ್ಕೊಂಡ್ ಬರ್ತಾರೆ. ಭಗತ್ ಸಿಂಗ್ ಈಚೆ ಬಂದ್ರು ಬ್ರಿಟಿಷ್ ಅಗೇನ್ಸ್ಟ್ ಆಗಿ ಬರೆಯೋದನ್ನ ಸ್ಟಾಪ್ ಮಾಡಕ್ ಹೋಗ್ಲಿಲ್ಲ. ಆಮೇಲೆ ಭಗತ್ ಸಿಂಗ್ ಅವರು ಚಂದ್ರಶೇಖರ್ ಆಜಾದ್ ಅವ್ರ ಜೊತೆ ಸೇರ್ಕೊಂಡು ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕ್ ಅಸೋಸಿಯೇಷನ್ ನ ಸ್ಟಾರ್ಟ್ ಮಾಡ್ತಾರೆ. ಇದೇ ಟೈಮಲ್ಲಿ ಸೈಮನ್ ಕಮಿಷನ್ ಅಂತ ಇಂಡಿಯಾಗೆ ಬರ್ತಾರೆ. ಇಡೀ ದೇಶದಲ್ಲಿ ಇದ್ರ ರಿವೋಲ್ಟ್ ಸ್ಟಾರ್ಟ್ ಆಗುತ್ತೆ, ಸೈಮನ್ ಗೋ ಬ್ಯಾಕ್ ಅಂತ. ಇದೇ ಮೂವ್ಮೆಂಟ್ ನ ಆ ಟೈಮಲ್ಲಿ ಲಾಹೋರ್ ಅಲ್ಲಿ ಲೀಡ್ ಮಾಡ್ತಾ ಇದ್ದಿದ್ದು ಲಾಲಾ ಲಜಪತ್ ರಾಯ್ ಅವರು. ಲಾಲಾ ಲಜಪತ್ ರಾಯ್ ಅವರು ಈ ಮೂವ್ಮೆಂಟ್ ಮಾಡ್ಬೇಕಾದ್ರೆ ಪೊಲೀಸ್ ಅವರು ಲಾಠಿ ಚಾರ್ಜ್ ಮಾಡ್ಬಿಡ್ತಾರೆ. ಆಗ ಲಾಲಾ ಲಜಪತ್ ರಾಯ್ ಅವ್ರಿಗೆ ತಲೆಗೆ ಏಟ್ ಬಿದ್ದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿರ್ತಾರೆ. ಸ್ವಲ್ಪ ದಿನಕ್ಕೆ ತೀರ್ಕೊಂಡ್ಬಿಡ್ತಾರೆ. ಈ ಇನ್ಸಿಡೆಂಟ್ ಇಂದ ಭಗತ್ ಸಿಂಗ್ ಅವ್ರಿಗೆ ಕೋಪ ಜಾಸ್ತಿ ಆಗಿರುತ್ತೆ. ಬ್ರಿಟಿಷ್ ಅವ್ರ ಮೇಲೆ ರಿವೆಂಜ್ ತೀರಿಸ್ಕೊಳ್ಳೇಬೇಕು ಅಂತ ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್ ಮತ್ತೆ ರಾಜ್ಗುರು ಅವರು ಒಂದು ಸೀಕ್ರೆಟ್ ಮಿಷನ್ ನ ಪ್ಲಾನ್ ಮಾಡ್ತಾರೆ, ಬ್ರಿಟಿಷ್ ಆಫೀಸರ್ ಜೇಮ್ಸ್ ಸ್ಕಾಟ್ ನ ಸಾಯಿಸೋದು. ಆದ್ರೆ ಇಲ್ಲಿ ಜೆ ಗೋಪಾಲ್ ಇಂದ ಒಂದು ಮಿಸ್ಟೇಕ್ ಆಗ್ಬಿಡುತ್ತೆ. ಜೇಮ್ಸ್ ಸ್ಕಾಟ್ ಜಾಗದಲ್ಲಿ JP ಸಾಂಡರ್ಸ್ನ ಶೂಟ್ ಮಾಡ್ಬಿಡ್ತಾರೆ. ಈ ಇನ್ಸಿಡೆಂಟ್ ಆದ್ಮೇಲೆ ಬ್ರಿಟಿಷ್ ಅವರು ಭಗತ್ ಸಿಂಗ್ ಮತ್ತೆ ಅವ್ರ ಗ್ರೂಪ್ ಅವ್ರನ್ನ ಹುಡ್ಕಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಕ್ಕೆ ಭಗತ್ ಸಿಂಗ್ ಅವರು ಅವ್ರ ಕೂದಲು ಮತ್ತೆ ಗಡ್ಡನೆಲ್ಲ ಕಟ್ ಮಾಡ್ಬಿಟ್ಟು ಬ್ರಿಟಿಷ್ ಅವ್ರ ತರ ರೆಡಿಯಾಗಿ ಲಾಹೋರ್ ಇಂದ ಕಲ್ಕತ್ತಾಗ್ ಬರ್ತಾರೆ. ಸಿಖ್ ಜಾತಿಯಲ್ಲಿ ಹುಟ್ಟಿದವ್ರಿಗೆ ಕೂದಲು ಮತ್ತೆ ಗಡ್ಡ ಕಟ್ ಮಾಡೋದು ಅದೇನ್ ಚಿಕ್ಕ ವಿಷಯ ಅಲ್ಲ.
ಇದರಿಂದ ಗೊತ್ತಾಗುತ್ತೆ ಅವ್ರಿಗೆ ದೇಶದ ಮೇಲೆ ಎಷ್ಟು ಪ್ರೀತಿ ಇತ್ತು ಅಂತ. ಬ್ರಿಟಿಷ್ ಅವ್ರ ತರ ಬಟ್ಟೆ ಹಾಕೊಂಡು ಲಾಹೋರಿಂದ ಕಲ್ಕತ್ತಾಗ್ ಬರ್ತಾರೆ. 1 ವರ್ಷ ಆಗತ್ತೆ ಬ್ರಿಟಿಷ್ ಅವರು ಭಗತ್ ಸಿಂಗ್ ಅವ್ರನ್ನ ಹಿಡಿಯಕ್ ಆಗದೇ ಇಲ್ಲ. 1929 ಅಲ್ಲಿ ಭಗತ್ ಸಿಂಗ್ ಅವರು ಅರೆಸ್ಟ್ ಆಗ್ಬಿಡ್ತಾರೆ. ಇದೇನ್ ಬ್ರಿಟಿಷ್ ಅವ್ರು ಕಷ್ಟಪಟ್ಟಿದ್ದಲ್ಲ, ಭಗತ್ ಸಿಂಗ್ ಅವ್ರು ಅವರೇನೆ ಅವ್ರನ್ನ ಅರೆಸ್ಟ್ ಮಾಡಿಸ್ಕೊಂಡ್ಬಿಡ್ತಾರೆ. 1929 ಅಲ್ಲಿ ಸೆಂಟ್ರಲ್ ಅಸೆಂಬ್ಲಿಯಲ್ಲಿ 2 ಬಿಲ್ ಪಾಸ್ ಮಾಡ್ತಿರ್ತಾರೆ. ಟ್ರೇಡ್ ಡಿಸ್ಪ್ಯೂಟ್ ಬಿಲ್ ಮತ್ತೆ ಪಬ್ಲಿಕ್ ಸೇಫ್ಟಿ ಬಿಲ್. ಈ ಟ್ರೇಡ್ ಡಿಸ್ಪ್ಯೂಟ್ ಬಿಲ್ ಬಂದು ವರ್ಕರ್ಸ್ ಅಗೇನ್ಸ್ಟ್ ಆಗಿರುತ್ತೆ. ಪಬ್ಲಿಕ್ ಸೇಫ್ಟಿ ಬಿಲ್ ಬಂದು ಇಂಡಿಯಾ ಅಲ್ಲಿ ನಡೀತಿದ್ದ ಸೋಷಿಯಲ್ ಆಕ್ಟಿವಿಟೀಸ್ ಏನೇನು ನಡೀತಾ ಇರುತ್ತೆ ಅದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಹಾಕಕ್ಕೆ ಈ ಬಿಲ್ಗಳನ್ನ ಪಾಸ್ ಮಾಡ್ತಿರ್ತಾರೆ. ಆ ಟೈಮಲ್ಲಿ ನಮ್ಮ ಇಂಡಿಯನ್ ನ್ಯಾಷನಲಿಸ್ಟ್ ಇದ್ರ ಅಗೇನ್ಸ್ಟ್ ನಿಂತಿದ್ರು ಬ್ರಿಟಿಷ್ ಅವರು ಬಲವಂತವಾಗಿ ಈ ಬಿಲ್ಸ್ಗಳನ್ನ ಪಾಸ್ ಮಾಡಕ್ ಹೋಗ್ತಿದ್ರು ಅವತ್ತಿನ ದಿನ. ಇದನ್ನ ಸ್ಟಾಪ್ ಮಾಡಕ್ಕೆ ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಶಿವರಾಮ್, ರಾಜ್ಗುರು, ಬಟುಕೇಶ್ವರ್ ದತ್ ಮತ್ತೆ ಸುಖದೇವ್ ಪ್ಲಾನ್ ಮಾಡ್ತಾರೆ ಅಸೆಂಬ್ಲಿಯಲ್ಲಿ ಬಾಂಬ್ ಹಾಕೋಣ ಅಂತ. ಅಂದ್ರೆ ಯಾರನ್ನಾದ್ರು ಸಾಯಿಸ್ಬೇಕು ಅಂತ ಅಲ್ಲ, ಬ್ರಿಟಿಷ್ ಅವ್ರ ಗಮನನ ಕಾಮನ್ ಜನರ ಡಿಮಾಂಡ್ಸ್ ಏನಿದೆ ಅದ್ರ ಮೇಲೆ ಹೋಗ್ಲಿ ಅಂತ ಇದರಿಂದ ಒಂದು ಲೋ ಇಂಟೆನ್ಸಿಟಿ ಬಾಂಬ್ನ ಬ್ಲಾಸ್ಟ್ ಮಾಡಕ್ಕೆ ಪ್ಲಾನ್ ಮಾಡ್ಕೊತಾರೆ. 8 ಏಪ್ರಿಲ್ 1929 ಭಗತ್ ಸಿಂಗ್ ಮತ್ತೆ ಬಟುಕೇಶ್ವರ್ ದತ್ ಅವರು 2 ಬಾಂಬ್ ತಗೊಂಡು ಡೆಲ್ಲಿ ಸೆಂಟ್ರಲ್ ಅಸೆಂಬ್ಲಿಯಲ್ಲಿ ಬ್ಲಾಸ್ಟ್ ಮಾಡ್ತಾರೆ. ಅವ್ರ ಪಾಂಪ್ಲೆಟ್ಸ್ ಅಲ್ಲಿ ಬರ್ದಿರುತ್ತೆ, ಕಿವಿ ಕೇಳಿಸ್ಲಿಲ್ದಿರೋರ್ಗೆ ಕೇಳಿಸ್ಲಿ ಅಂತ ಈ ಬ್ಲಾಸ್ಟ್ ಮಾಡ್ತಾ ಇದೀವಿ ಅಂತ ಬರ್ದಿರ್ತಾರೆ. ಡೆಲ್ಲಿ ಸೆಂಟ್ರಲ್ ಅಸೆಂಬ್ಲಿಯಲ್ಲಿ ಫುಲ್ಲು ಹೊಗೆ ತುಂಬ್ಕೊಂಡ್ಬಿಟ್ಟಿರುತ್ತೆ. ಇಲ್ಲಿಂದ ತಪ್ಪಿಸ್ಕೊಳ್ಳೋಕೆ ಭಗತ್ ಸಿಂಗ್ಗೆ ಒಳ್ಳೆ ಟೈಮ್ ಇರುತ್ತೆ. ಆದ್ರೂ ಭಗತ್ ಸಿಂಗ್ ಅಲ್ಲೇ ನಿಂತ್ಕೊಂಡು ಇನ್ಕಲಾಬ್ ಜಿಂದಾಬಾದ್ ಅಂತ ಘೋಷಣೆಗಳು ಮಾಡ್ತಿರ್ತಾರೆ. ಅವತ್ತಿನ ದಿನ ಅಲ್ಲಿಂದ ಓಡೋಗೋದ್ ಬಿಟ್ಟು ಅವ್ರೇನೆ ಅರೆಸ್ಟ್ ಮಾಡಿಸ್ಕೊಂಡ್ಬಿಡ್ತಾರೆ. ಇದನ್ನು ಅವ್ರ ಪ್ಲಾನ್ನ ಒಂದು ಪಾರ್ಟ್ ಆಗಿರುತ್ತೆ. ಕೋರ್ಟಲ್ಲಿ ಟ್ರಯಲ್ಸ್ ಮೂಲಕ ಅವ್ರ ಮಾತನ್ನ ಜನಕ್ಕೆ ಹೇಳಬೇಕು ಅನ್ನೋದು ಅವ್ರ ಪ್ಲಾನ್ ಆಗಿರುತ್ತೆ. ಅರೆಸ್ಟ್ ಆದಮೇಲೆ ಬ್ರಿಟಿಷ್ ಅವರು ಭಗತ್ ಸಿಂಗ್ ಅವ್ರ ಮೇಲೆ 2 ಕೇಸ್ ಹಾಕ್ತಾರೆ. ಅಸೆಂಬ್ಲಿ ಬಾಂಬ್ ಕೇಸ್ ಮತ್ತೆ ಲಾಹೋರ್ ಕಾನ್ಸ್ಪಿರಸಿ ಕೇಸ್. ಈ ಲಾಹೋರ್ ಕಾನ್ಸ್ಪಿರಸಿ ಕೇಸ್ ಬಂದು ಸಾಂಡರ್ಸ್ನ ಸಾಯಿಸಿದಕ್ಕೆ. ಅರೆಸ್ಟ್ ಆದಮೇಲೆ ಭಗತ್ ಸಿಂಗು ಜೈಲಲ್ಲೂ ಸುಮ್ಮನಿರಲಿಲ್ಲ. ಜೈಲ್ ಒಳಗೂ ಬ್ರಿಟಿಷ್ ಕೈದಿಗಳು ಮತ್ತೆ ಹಿಂದೂ ಕೈದಿಗಳ ಮಧ್ಯ ಆಗ್ತಿದ್ದ ಭೇದ ಭಾವಕ್ಕೋಸ್ಕರ ಹೋರಾಟ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಇದು ಅಲ್ಲದೆ ಜೈಲ್ ಒಳಗಡೆ ಇರೋ ಪೊಲಿಟಿಕಲ್ ಪ್ರಿಸ್ನರ್ಸ್ಗೆ ಫೆಸಿಲಿಟೀಸ್ ಕೊಡಿ ಅಂತ 64 ದಿನ ಉಪವಾಸ ಸತ್ಯಾಗ್ರಹಕ್ಕೆ ಕೂತ್ಕೊಂಡ್ಬಿಡ್ತಾರೆ. ಇದನ್ನೆಲ್ಲ ನೋಡಿ ಇಂಗ್ಲಿಷ್ ಆಫೀಸರ್ಸ್ಗೆ ಭಯ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಇಷ್ಟೊಂದು ಆದ್ರೂ ಭಗತ್ ಸಿಂಗ್ ಅವರ ಜೋಶು ಒಂಚೂರು ಕಮ್ಮಿ ಆಗಿಲ್ವಲ್ಲ ಅಂತ. ಜೈಲ್ ಒಳಗಡೆ ಇದ್ದಿದ್ದು ಭಗತ್ ಸಿಂಗು, ಬಟ್ ಆದರೆ ತೊಂದರೆ ಮತ್ತೆ ಹಿಂಸೆ ಆಗ್ತಿದ್ದು ಬ್ರಿಟಿಷ್ ಆಫೀಸರ್ಸ್ಗಳಿಗೆ. ಭಗತ್ ಸಿಂಗ್ ಅವರು ಜೈಲ್ ಒಳಗಡೆನೆ ಇದ್ಕೊಂಡು ಅವ್ರ ರೈಟಿಂಗ್ಸ್ ಇಂದ ಈಚೆ ಯೂತ್ನ ಇನ್ಫ್ಲೂಯೆನ್ಸ್ ಮಾಡಕ್ಕೆ ಟ್ರೈ ಮಾಡ್ತಿದ್ರು. ಇದು ಅಲ್ಲದೆ ಭಗತ್ ಸಿಂಗ್ ಅವರು ಜೈಲ್ ಒಳಗಡೆನೆ ಇದ್ಕೊಂಡು ಬುಕ್ಸ್ಗಳನ್ನ ಓದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮತ್ತೆ ಇದ್ರ ಮಧ್ಯದಲ್ಲಿ 7 ಅಕ್ಟೋಬರ್ 1930 ಸಾಂಡರ್ಸ್ ಮರ್ಡರ್ ಕೇಸ್ ಮೇಲೆ ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ ಅವ್ರಿಗೆ ಗಲ್ ಶಿಕ್ಷೆನ ಹೇಳ್ಬಿಡ್ತಾರೆ. ಇದು ಅನೌನ್ಸ್ ಆಗ್ತಿದ್ದಂಗೆನೆ ಈಚೆಗಡೆ ಇವ್ರನ್ನ ರಿಲೀಸ್ ಮಾಡಿ ಅಂತ ಎಲ್ಲಂದ್ರಲ್ಲಿ ಸ್ಟ್ರೈಕ್ಗಳು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊತಾರೆ. ಇದ್ರ ಬಗ್ಗೆ ಭಗತ್ ಸಿಂಗ್ ಅವ್ರ ಬಗ್ಗೆ ಮಾತಾಡಿದ್ರೆ ಅವ್ರಿಗೆ ಒಂದು ಚೂರು ಭಯ ಇರಲಿಲ್ಲ. ಕೊನೆ ತನಕನೂ ನಗ್ನಗ್ತಾ ಇದ್ರಂತೆ. ಅವರು ಖುಷಿಯಾಗಿ ಅವ್ರ ಪ್ರಾಣನ ದೇಶಕ್ಕೋಸ್ಕರ ಕೊಡೋಕ್ಕೆ ರೆಡಿಯಾಗಿರ್ತಾರೆ. ಆದರೆ ಈಚೆ ಜನಕ್ಕೆ ಇದು ಒಪ್ಪಿಗೆ ಇರಲಿಲ್ಲ. ಅದಕ್ಕೆ ಎಲ್ಲಂದ್ರಲ್ಲಿ ಸ್ಟ್ರೈಕ್ಗಳು, ಗಲಾಟೆಗಳು ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ ಅವ್ರನ್ನ ರಿಲೀಸ್ ಮಾಡಿ ಅಂತ. ಈ ಟೈಮಲ್ಲಿ ಬ್ರಿಟಿಷ್ ಅವ್ರಿಗೆ ತುಂಬ ಭಯ ಹತ್ಕೊಂಡ್ಬಿಟ್ಟಿರುತ್ತೆ. ಎಲ್ಲಿ ಈ ಗಲಾಟೆ ಜಾಸ್ತಿಯಾಗಿ ಭಗತ್ ಸಿಂಗ್ ಅವ್ರ ಗಲ್ ಶಿಕ್ಷೆನ ಕ್ಯಾನ್ಸಲ್ ಮಾಡಬೇಕಾಗುತ್ತೆ ಅಂತ 24 ಮಾರ್ಚ್ 1931 ಜಾಗದಲ್ಲಿ 23rd ಅವ್ರನ್ನ ಹ್ಯಾಂಗ್ ಮಾಡೋ ಡಿಸಿಷನ್ ತೊಗೊತಾರೆ. ಅವ್ರನ್ನ ಹ್ಯಾಂಗ್ ಮಾಡೋಕ್ಕಿಂತ ಮುಂಚೆ ಆಫೀಸರ್ಸು ಅವರ ಲಾಸ್ಟ್ ವಿಶ್ ಏನು ಅಂತ ಕೇಳಿದಾಗ ಭಗತ್ ಸಿಂಗ್ ಅವ್ರು ಹೇಳ್ತಾರೆ, ಲೆನಿನ್ ಅವರ ಆಟೋಬಯೋಗ್ರಫಿನ ಕಂಪ್ಲೀಟಾಗಿ ಓದಬೇಕು ಅಂತ ಹೇಳ್ತಾರೆ. 23rd ಮಾರ್ಚ್ ಅವ್ರನ್ನ ಫೈನಲ್ ಆಗಿ ಹ್ಯಾಂಗ್ ಮಾಡೋಕ್ಕೆ ಆಫೀಸರ್ಸ್ ಅವ್ರನ್ನ ಕರ್ಕೊಂಡು ಹೋಗಿ ಬಂದಾಗ ಅವ್ರು ಹೇಳ್ತಾರೆ, ಸ್ವಲ್ಪ ಟೈಮ್ ಕೊಡಿ, ಲಾಸ್ಟ್ 1 ಪೇಜ್ ಉಳ್ಕೊಂಡಿದೆ, ಮುಗಿಸ್ಬಿಡ್ತೀನಿ. ಒಬ್ಬ ಕ್ರಾಂತಿಕಾರಿ ಇನ್ನೊಬ್ಬ ಕ್ರಾಂತಿಕಾರಿನ ಮೀಟ್ ಮಾಡ್ತಾ ಇದ್ದಾರೆ. ಆ ಲಾಸ್ಟ್ ಪೇಜ್ ಓದ್ ಮುಗಿಸಿ ಭಗತ್ ಸಿಂಗ್ ಅವರು ಖುಷಿಯಿಂದ ಆಫೀಸರ್ಸ್ ಜೊತೆಗೆ ಹೋಗ್ತಾರೆ. ಭಗತ್ ಸಿಂಗ್ ಅವರು ಅದು ರಿಕ್ವೆಸ್ಟ್ ಮಾಡ್ತಾರೆ, ನನಗೇನು ಕೈ ಕಟ್ಟಕ್ಕೆ ಹೋಗಬೇಡಿ ಮತ್ತೆ ಮಕ್ಕದ ಮೇಲೆ ಕಪ್ಪು ಬಟ್ಟೆ ಹಾಕಬೇಡಿ ಅಂತ. ಆದರೆ ಬ್ರಿಟಿಷ್ ಅವರು ಅವ್ರ ಕೈಯೇನು ಕಟ್ಟಕ್ಕೆ ಹೋಗಲ್ಲ, ಬಟ್ ಆದರೆ ರೂಲ್ಸ್ ಪ್ರಕಾರ ಅವ್ರ ಮಖ ಮಾತ್ರ ಬ್ಲ್ಯಾಕ್ ಬಟ್ಟೆಯಿಂದ ಮುಚ್ತಾರೆ. ಅವ್ರು ಸಾಯ್ಬೇಕಾದ್ರೂ ಕೊನೆ ವರ್ಡ್ಸ್ಗಳು ಇನ್ಕಲಾಬ್ ಜಿಂದಾಬಾದ್. ಅವರ ಬ್ರೇವ್ರಿ ಮತ್ತೆ ದೇಶ ಪ್ರೇಮಕ್ಕೆ ನಮ್ಮ ಸಲ್ಯೂಟ್.